ಸಿದ್ದರಾಮಯ್ಯನವರು ಸಮರ್ಥವಾಗಿ ಈ ರಾಜ್ಯದಲ್ಲಿ ಮೋದಿ ಅಂತ ಅವ್ರನ್ನ ಎದುರಿಸಿ ಇವತ್ತು ಸಮರ್ಥವಾಗಿ ಅಧಿಕಾರನ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ. ಅಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಹಿಂಬಾಗಲಿನಿಂದ ಇಂಥ ಕೆಲವು ಆಪಾದನೆಗಳನ್ನು ಮಾಡಿ ಮುಖ್ಯಮಂತ್ರಿಯನ್ನ ಇಳಿಸಿದ್ರೆ ನಾವು ಮುಂದೆ ಬಹಳ ದೊಡ್ಡ ಈಗೆಲ್ಲ ನೆಲ ಸೇರವಲ್ಲ, ಅದಕ್ಕೆ ಏನಾದ್ರು ಮಾಡಿ ರಾಜ್ಯದಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರ್ಬೋದು, ಸಿದ್ದರಾಮಯ್ಯನವ್ರನ್ನ 5 ವರ್ಷ ಬಿಟ್ಕೊಂಡ್ರೆ ಆಗಕ್ಕಲ್ಲ ಅಂತೇಳಿ ಈ ಬಿಜೆಪಿಯವರು JDS ನವರು ನಡೆಸ್ತಾ ಇರತಕ್ಕಂಥ ಕುತಂತ್ರ, ಷಂಡತಂತ್ರ ಇದು ಅವ್ರು ಮಾಡ್ತಾ ಇರೋದ್ರಿ. ಈ ರೀತಿ ಸಿದ್ದರಾಮಯ್ಯನವ್ರ ಮೇಲೆ ಏನಾದ್ರು ಇಲ್ಲದ ಆಪಾದನೆಯನ್ನು ವರ್ಷ ಅದೊಂದು ಆಪಾದನೆ ಅಂದ್ರೆ ಅದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ 14 ಸೈಟ್ ತಗೊಳಕ್ ಹೋಗ್ಬೇಕೇನ್ರಿ? ಮನಸ್ಸು ಮಾಡಿ ಚುಟ್ಟಿ ಹೊಡೆಯೋದ್ರೊಳಗೆ 100,000 ಸೈಟ್ ಬರ್ತವೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ. 14 ಸೈಟ್ ತಗೋಬೇಕಾಯ್ತೇನ್ರಿ ಸಿದ್ದರಾಮಯ್ಯನವರು? ಅವರ ರಾಜಕೀಯ ಜೀವನದಲ್ಲಿ ಒಂದು ದಿವಸ ಒಂದು ಕಪ್ಪು ಚುಕ್ಕಿ ತಗೊಂಡಿಲ್ಲ. ಅಂತ ಅವ್ರನ್ನ ನೀವು ಯಾವುದೋ ಒಂದು ಮನೆಯಲ್ಲಿದ್ದಂಥ ಒಂದು ಇದನ್ನ ವ್ಯವಸ್ಥೆನ ನೀವು ತಗೊಂಡ್ಬಂದು ಬೀದಿಗೆ ಎಳ್ಕೊಂಡು ನಿಮ್ಮ ಈಗ ಗೊತ್ತಾಗತ್ತೆ ಬನ್ನಿ. ಏನು ರಾಜೀನಾಮೆ ಕೊಡಬೇಕು? ಯಾಕೆ ಕೊಡ್ಬೇಕು ರಾಜೀನಾಮೆ? GT ದೇವೇಗೌಡರು ಹೇಳಿದ್ರು ರಾಜೀನಾಮೆನ ಆರೋಪ ಸಾಬೀತಾಗೋವರೆಗೂ ಕೊಡಂಗಿಲ್ಲ. ಅವ್ರು ಸಾಬೀತಾಗಿ ಹೌದು ಇವರು 14 ಸೈಟನ್ನ ಕದ್ದು ಹೊಡೆದಾರೆ, ಕದ್ದು ಯಾರಿಗೂ ಗೊತ್ತಿಲ್ದಂಗೆ ಹೊಡೆದಾರೆ, ಸರ್ಕಾರಕ್ಕೆ ನಷ್ಟ ಐತೆ ಅಂತೇಳಿ ತೀರ್ಪು ಬರಲಿ, ಅವತ್ತು ರಾಜೀನಾಮೆ ಕೊಡ್ತಾರೆ. ಅವತ್ತು ಖಾಲಿ ಆಗುತ್ತೆ, ಅವತ್ತು ನಮ್ಮ ಪಾರ್ಟಿಲಿ ಯಾರನ್ನಾರು ಮಾಡೋದಾಗುತ್ತೆ, ಎಲ್ಲ ವಿಶೇಷ ಮಾಡೋಣ. ಒಬ್ರು ಏನು ನಮ್ಮ ಪಾರ್ಟಿ ಇನ್ನೂ ಬಲವಾಗಿ 5 ವರ್ಷ ಇರುತ್ತೆ, ಮುಂದೆಯೂ ನಮ್ಮ ಸರ್ಕಾರವೇ ಬರುತ್ತೆ. ಅದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಮಾನ ಬೇಡ. ನಮಗೆ ಸಮರ್ಥವಾದ 5 ಗ್ಯಾರಂಟಿಗಳು ಕೊಟ್ಟಿದ್ವಲ್ಲ ಅವನ್ನ ಜನ ಮರ್ತಾರೆ ಅಂತ ತಿಳ್ಕೊಬೇಡಿ. ಇವರು ತಡ್ಕೊಂಡಾರ್ದಕ್ಕೆ 5 ಗ್ಯಾರಂಟಿ ಅಂತಾರೆ. ಆ ಗ್ಯಾರಂಟಿ ನಮಗೆ ಭದ್ರ. ಈಗೇನು ಹರಿಯಾಣದಲ್ಲಿ ನೋಡಿ ಕೊಟ್ರು, ಇವ್ರಿಗೆ ಕೊಟ್ರ ಓಟ, ಹರಿಯಾಣದಲ್ಲಿ ಇವರು ಹೇಳಿದ್ರು ಕೊಟ್ಟರು ಓಟ, ನಮಗೆ ಕೊಟ್ಟರು ಓಟ. ಹಂಗೆ ಈ ರಾಜ್ಯದಲ್ಲಿ ಜಾತ್ಯತೀತ ತತ್ವದ ಆಧಾರದ ಮೇಲೆ ಸಮಗ್ರವಾದಂಥ ಜಾತ್ಯತೀತವಾಗಿ ಈ ದೇಶ ಕಟ್ಟತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕಾಂಗ್ರೆಸ್ಗೆ. ಆ ಕಾಂಗ್ರೆಸ್ಸನ್ನು ಜನ ಪ್ರೀತಿಸ್ತಾವ್ರೆ. ರಾಹುಲ್ ಗಾಂಧಿ ಅವರಿಗೆ ಈ ರಾಷ್ಟ್ರದಲ್ಲಿ ಭವಿಷ್ಯ ಇದೆ. ಅದೇ ರೀತಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಗೂ ಭವಿಷ್ಯ ಇದೆ. ಯಾರು ಏನೂ ಮಾಡೋಕ್ಕಾಗೋದಿಲ್ಲ, ಏನೇನು ಮಾಡೋಕ್ಕಾಗೋದಿಲ್ಲ. ನಾವು ಜನ ಇದ್ದಾರೆ. ನಾವು